ನಮಸ್ಕಾರ ದೊಡ್ಡ ಮಂದಿಗೆ ವೆಲ್ಕಮ್ ಟು ಇಂಡಿಯಾ ಗೋಸ್ ಎಲೆಕ್ಟ್ರಿಕಲ್. ನಾವು ಇವಾಗ ಭೋಪಾಲ್ ಬಂದು ಮುಟ್ಟಿವಿ ಗ್ವಾಲಿಯರ್ದಿಂದ. ನಮ್ಮ ಗಾಡಿ ಚಾರ್ಜಿಗೆ ಹಾಕಿವಿ, 2 ತಾಸು ಬೇಕಾಗ್ತದೆ ಚಾರ್ಜ್ ಆಗೋಕ್ಕೆ. ಅಲ್ಲಿವಾಗ ನಾವು ಭೋಪಾಲ್ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಇಲ್ಲಿ ಬಡಾ ತಲಾಬ್ ಬಂದೀವಿ. ಭಾಳ ಫೇಮಸ್ ಐತೆ ಬಡಾ ತಲಾಬ್ ಅದು. ಈಗ ನಾವು ಚಹಾ ಕುಡಿದು ಮತ್ತೆ ವಾಪಸ್ ಹೋಗ್ಬಿಟ್ಲೆ ಗಾಡಿ ಚಾರ್ಜ್ ಆಗಿರ್ತದೆ. ಚಾರ್ಜ್ ಆಗಿ ಇಲ್ಲಿಂದ ಸೀದಾ ನಾವು ನಾಗ್ಪುರ್ಗೆ ಐತೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್. ಸೊ ಅಲ್ಲಿಗೆ ಹೋಗ್ತೀವಿ, ಮತ್ತೆ ಸಿಗೋಣ. ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇನ್ನೊಂದೇನು ವಿಶೇಷಪ್ಪ ಅಂತಂದ್ರೆ, ನಾವು ದಿಲ್ಲಿಯಿಂದ ಕನ್ಯಾಕುಮಾರಿ ತನಕ ಏನು ಜರ್ನಿ ಮಾಡತ್ತೀವಲ್ಲ, ಇವತ್ತು ನಾವು ಭೋಪಾಲ್ದಾಗ ಅದೀವಿ. ಭೋಪಾಲ್ದಾಗ ಚಾರ್ಜ್ ಮಾಡ್ಕೋತೀವಿ. ಇದರ ರೇಂಜ್ ಏನೈತಪ್ಪ ಅಂದ್ರೆ, ಒಂದು ಸತಿ ನೀವು 100% ಚಾರ್ಜ್ ಮಾಡ್ಕೊಂಡ್ರೆ 540 ಕಿಲೋಮೀಟ್ರ್ ತನಕ ಆರಾಮಾಗಿ ಓಡಿಸ್ಬೋದು ಗಾಡಿ. ಸೊ 540 ಕಿಲೋಮೀಟ್ರ್ ತನಕ ನೀವು ಹೆಂಗೆ ಬೇಕಾದಂಗೆ ಮಸ್ತ್ ರೋಡ್ ಮ್ಯಾಗ ಕೂತು ಕ್ಲೈಮೇಟ್ ಎಂಜಾಯ್ ಮಾಡ್ಕೋತ ಹೋಗ್ಬೋದು. ಸೊ ಅಲ್ಲಿವರೆಗೆ ಏನು ಟೆನ್ಷನ್ ಇರೋಂಗಿಲ್ಲ ನಿಮ್ಗೆ, ಎಲ್ಲಿ ಚಾರ್ಜ್ ಕಡಿಮೆ ಆಗ್ತದೋ ಏನಂತ ಅಂಥದ್ದೇನು ಟೆನ್ಷನ್ ಇರೋಂಗಿಲ್ಲ. ಆಮೇಲೆ ಅಲ್ಲಿ ಹೋದ್ಮೇಲೆ ಇದ್ರದ್ದೇನು ಸೇಫ್ಟಿ ಏನು ರೇಟಿಂಗ್ ಐತಲ್ಲ, ಅದು 5 ಸ್ಟಾರ್ ಐತಿ. ಸೊ ಅದ್ರ ಬಗ್ಗೆ ಏನು ಟೆನ್ಷನ್ ಇರೋಂಗಿಲ್ಲ. ಸೊ ನಾವು ಈಗ ಭೋಪಾಲ್ದಾಗ ಅದೀವಿ. ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಇಲ್ಲಿಂದ ನಾಗ್ಪುರ್ಗೆ ಹೋಗೋದೈತಿ. ಸೊ ಇಲ್ಲಿಂದ ನಾಗ್ಪುರ 350 ಕಿಲೋಮೀಟ್ರ್ ಐತಿ. ಈಗ ಚಾರ್ಜ್ ಮಾಡ್ಕೊಂತ ನಾವು ಇಲ್ಲಿಂದ ಹೋಗ್ತೀವಿ. ಇನ್ನೊಂದು ಏನು ವಿಶೇಷಪ್ಪ ಇದ್ರಾಗ ಅಂತಂದ್ರೆ, ನಾವು ಎಲ್ಲೇ ಲಾಂಗ್ ಜರ್ನಿ ಹೋಗ್ಬೇಕಂದ್ರೆ ನಮ್ಗೆ ಗೊತ್ತಿರಲ್ಲ. ಈ ನಮ್ಮ ನಡು ಚಾರ್ಜ್ ಸ್ವಲ್ಪ ಕಡಿಮೆ ಆಯ್ತಪ್ಪ, ಏನು ಚಾರ್ಜ್ ಮಾಡ್ಕೋಬೇಕಂದ್ರೆ ಎಲ್ಲಿ ಹೋಗ್ಬೇಕು, ಯಾವ ಪಾಯಿಂಟ್ ಅದೊಂದು ಗೊತ್ತಾಗಲ್ಲ. ಹಾಗಾಗಿ ಮಾರುತಿ ಸುಜುಕಿ ಒಂದು ಆ್ಯಪ್ ಇದು ಮಾಡೈತಿ, ಲಾಂಚ್ ಮಾಡೈತಿ. ಅದು ಏನಂತಂದ್ರೆ E4Me. ನಾವು ಡ್ರೈವ್ ಮಾಡ್ಬೇಕಂದ್ರೆ ನಿಮ್ಗೆ ಆ ರೋಡಲ್ಲಿ ನಿಮ್ಗೆ ಡೆಸ್ಟಿನೇಷನಲ್ಲಿ ಎಲ್ಲಿ ಚಾರ್ಜಿಂಗ್ ಪಾಯಿಂಟ್ಸ್ ಅದಾವು, ನೀವು ಎಲ್ಲಿ ಹೋಗಿ ನಿಮ್ಮ ಗಾಡಿ ಚಾರ್ಜ್ ಮಾಡ್ಕೋಬೋದು. ಮುಂದೆ ನಿಮಗೆಲ್ಲ ಅದು ಲೊಕೇಶನ್ದಾಗ ಕೊಡ್ತೈತಿ. ಆ ಆ್ಯಪ್ದಾಗ ನಿಮಗೆಲ್ಲ ಹೇಳ್ತೈತಿ ಈ ಲೊಕೇಶನ್ಗೆ ಚಾರ್ಜಿಂಗ್ ಪಾಯಿಂಟ್ ಐತಿ ಅಂತ ಹೇಳ್ತೈತಿ. ಅದು ಯಾಕಂದ್ರೆ ತುಂಬ ಫಸ್ಟ್ ಟೈಮ್ ಈಗ ಒಂದು ಡೆಸ್ಟಿನೇಷನ್ ಹೋಗತ್ತೀವಿ, ಎಲ್ಲ ಒಂದು ದೂರ ಹೋಗ್ಬೇಕಾದ್ರೆ ನಮ್ಗೆ ಗೊತ್ತಿರಲ್ಲ, ಲೊಕೇಶನ್ ಗೊತ್ತಿರಲ್ಲ ಎಲ್ಲಿ ಐತಿ ಚಾರ್ಜಿಂಗ್ ಪಾಯಿಂಟ್ ಅಂತ. ಅದು ನಮ್ಗೆ ಹೆಲ್ಪ್ ಆಗಕ್ಕಂತ ಒಂದು ಆ್ಯಪ್ ಮಾಡ್ಯಾರ. ಸೊ ಅದು ಬೆಸ್ಟ್ ಪಾಯಿಂಟ್ ಐತಿ. ಫಸ್ಟ್ ಟೈಮ್ ಟ್ರಾವೆಲ್ ಮಾಡೋರಿಗೆ ಭಾಳ ಏನೂ ತೊಂದರೆ ಇರಲಾರ್ದಂಗೆ ಕರೆಕ್ಟ್ ಟೈಮಿಗೆ ಒಂದು ಒಂದು ಪಾಯಿಂಟಿಗೆ ಹೋಗಿ ಚಾರ್ಜ್ ಮಾಡ್ಕೋಬೋದು ಗಾಡಿ. ನಮಸ್ಕಾರ ದೊಡ್ಡ ಮಂದಿಗೆ. ನಾವು ಈಗ ನಾಗ್ಪುರ್ ಕಡೆ ಹೊಂಟೀವಿ. ಹಸುವಾಗಿತ್ತು, ಭಾಳ ಹೊತ್ತು ಟೈಮ್ ಆಗಿತ್ತಲ್ಲ, ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಂತ ನಿಲ್ಸಿವಿ. ಸಿಕ್ಕಾಪಟ್ಟಿ ಚಳಿ ಐತಿ, ಮೈಯೆಲ್ಲ ನಡ್ಗತ್ತೈತಿ. ಇಲ್ಲಿ ಬೆಂಕಿನೂ ಐತಿ, ಬೆಂಕಿ ಕಾಸ್ಕೊಂಡು ಸ್ವಲ್ಪ ಗರಂ ಮಾಡ್ಕೊಂಡಿವಿ ಮೈಗೆಲ್ಲ. ಸೊ ಊಟ ಮಾಡಿದ್ವಿ, ಊಟ ಚಲೋ ಇತ್ತು. ಈಗ ಮುಂದೆ ನಾಗ್ಪುರ್ಗೆ ಹೋಗ್ಬೇಕು. ನೆಕ್ಸ್ಟ್ ಅಲ್ಲಿಗೆ ಹೋದ್ಮೇಲೆ ಮತ್ತೆ ನೆಕ್ಸ್ಟ್ ಅಪ್ಡೇಟ್ ನಿಮ್ಗೆ ಹೇಳ್ತೀನಿ.